ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಇಂದ್ರ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡಿದ ಕಾರಣಕ್ಕಾಗಿ ಇಂದ್ರನು ಕೋಪಿಸಿಕೊಂಡನು. ವೃಂದಾವನದಲ್ಲಿ ವಿನಾಶಕರವಾದಂತಹ ಮಳೆಯನ್ನು ಸುರಿಸಿದನು. ವೃಂದಾವನ ನಿವಾಸಿಗಳನ್ನು ಕಾಪಾಡಲು ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿದನು. ಗೋವರ್ಧನಗಿರಿಯ ಆಶ್ರಯದಲ್ಲಿ ಎಲ್ಲ ವೃಂದಾವನ ನಿವಾಸಿಗಳು ಸುರಕ್ಷಿತವಾಗಿದ್ದರು. ವೃಂದಾವನದ ನಿವಾಸಿಗಳು ಮತ್ತು ಪ್ರಾಣಿಗಳು ಹಸಿವು, ಬಾಯಾರಿಕೆ ಅಥವಾ ಬೇರಾವ ಬಾಧೆಯ ತೊಂದರೆ ಇಲ್ಲದೆ ಅಲ್ಲಿ 1 ವಾರಗಳ ಕಾಲ ಇದ್ದರು. ತನ್ನ ಎಡಗೈಯ ಕಿರುಬೆರಳಿನಿಂದ ಬೆಟ್ಟವನ್ನು ಕೃಷ್ಣನು ಹೇಗೆ ಎತ್ತಿ ಹಿಡಿದಿದ್ದ ಎನ್ನುವುದನ್ನು ಕಂಡು ಅವರು ಬೆರಗಾದರು. ಕೃಷ್ಣನ ಅಸಾಧಾರಣ ಶಕ್ತಿಯನ್ನು ನೋಡಿ ಸ್ವರ್ಗಾಧಿಪತಿಯಾದ ಇಂದ್ರನು ಸ್ತಂಭೀಭೂತನಾದನು. ಅವನ ಸಂಕಲ್ಪವು ಸಡಿಲಿತು. ಅವನು ಕೂಡಲೇ ಎಲ್ಲ ಮೋಡಗಳನ್ನು ಕರೆದು ಮಳೆಗಳನ್ನು ಸುರಿಸದಂತೆ ಆಜ್ಞೆ ಮಾಡಿದನು. ಎಲ್ಲ ಮೋಡಗಳು ಆಕಾಶದಿಂದ ಸಂಪೂರ್ಣವಾಗಿ ಮಾಯವಾಗಿ ಮತ್ತೆ ಸೂರ್ಯೋದಯವಾದಾಗ ಬಲವತ್ತರವಾದ ಗಾಳಿ ಮಳೆಗಳು ನಿಂತು ಹೋದವು. ಆಗ ಇದರಿಂದ ಗೋವರ್ಧನ ಗಿರಿಧರನೆಂದು ಹೆಸರು ಪಡೆದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು, ನನ್ನ ಪ್ರಿಯ ಗೋಪಾಲಕರೇ, ಎಲ್ಲವೂ ಈಗ ನಿಂತಿದೆ. ನೀವು, ನಿಮ್ಮ ಪತ್ನಿಯರು, ನಿಮ್ಮ ಮಕ್ಕಳು, ಗೋವುಗಳು ಮತ್ತು ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದನು. ಜನರು ತಮ್ಮ ವಸ್ತುಗಳನ್ನೆಲ್ಲ ಗಾಡಿಗಳಲ್ಲಿ ತುಂಬಿಕೊಂಡು ತಮ್ಮ ಹಸುಗಳು ಮತ್ತು ಇತರ ಸಾಮಗ್ರಿಗಳನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಟರು. ಅವರು ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೊರಟು ಹೋದ ನಂತರ ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಹಿಂದೆ ಇದ್ದ ಸ್ಥಳದಲ್ಲಿಯೇ ಇರಿಸಿದನು. ಇದೆಲ್ಲ ಮುಗಿದ ನಂತರ ವೃಂದಾವನದ ನಿವಾಸಿಗಳೆಲ್ಲ ಶ್ರೀಕೃಷ್ಣನ ಬಳಿಗೆ ಬಂದು ಹರ್ಷಾತಿರೇಕದಿಂದ ಅವನನ್ನು ಆಲಂಗಿಸಿದರು. ತಾಯಿ ಯಶೋದೆ, ರೋಹಿಣಿ, ನಂದಮಹಾರಾಜ ಮತ್ತು ಬಲಶಾಲಿಗಳಲ್ಲಿ ಬಲಶಾಲಿಯಾದ ಬಲರಾಮ ಎಲ್ಲರೂ ಒಬ್ಬರಾದ ನಂತರ ಮತ್ತೊಬ್ಬರು ಶ್ರೀಕೃಷ್ಣನನ್ನು ಆಲಂಗಿಸಿದರು ಮತ್ತು ತಾನಾಗಿ ಉಕ್ಕಿ ಬಂದ ಪ್ರೀತಿಯಿಂದ ಅವನನ್ನು ಮತ್ತೆ ಮತ್ತೆ ಆಶೀರ್ವದಿಸಿದರು. ಆಕಾಶದಲ್ಲಿ ಸಿದ್ಧಲೋಕ, ಗಂಧರ್ವಲೋಕ ಮತ್ತು ಚಾರಣಲೋಕಗಳಂತಹ ವಿವಿಧ ಲೋಕವ್ಯೂಹಗಳಿಂದ ಬೇರೆ ಬೇರೆ ದೇವತೆಗಳು ತಮ್ಮ ಸಂಪೂರ್ಣ ಸಮಾಧಾನವನ್ನು ತೋರಿಸಲು ಪ್ರಾರಂಭಿಸಿದರು. ಭೂಮಿಯ ಮೇಲೆ ಅವರು ಪುಷ್ಪವೃಷ್ಟಿ ಮಾಡಿ ಬಗೆ ಬಗೆಯ ಶಂಖಗಳನ್ನು ಊದಿದರು, ನಗಾರಿಗಳನ್ನು ಬಾರಿಸಿದರು. ಗಂಧರ್ವ ಲೋಕದ ನಿವಾಸಿಗಳು ಭಗವಂತನನ್ನು ಸಂತೋಷಪಡಿಸಲು ತಮ್ಮ ತಂಬೂರಿಗಳನ್ನು ನುಡಿಸಿ ಹಾಡತೊಡಗಿದರು. ಈ ಘಟನೆಯ ನಂತರ ತನ್ನ ಪ್ರೀತಿಯ ಸ್ನೇಹಿತರು ಮತ್ತು ಪ್ರಾಣಿಗಳಿಂದ ಆವೃತನಾಗಿ ದೇವೋತ್ತಮ ಪರಮಪುರುಷನು ಮನೆಗೆ ಹಿಂದಿರುಗಿದನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳದೆ ಮತ್ತು ಅವನ ಅಸಾಧಾರಣ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಅರಿಯದೆ ವೃಂದಾವನದ ಮುಗ್ಧ ಗೋಪಾಲಕರು ಶ್ರೀಕೃಷ್ಣನ ಆಶ್ಚರ್ಯಕರ ಚಟುವಟಿಕೆಗಳನ್ನು ಚರ್ಚೆ ಮಾಡಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬನು ಹೀಗೆ ಹೇಳಿದನು: ಪ್ರೀತಿಯ ಗೆಳೆಯರೇ, ಅವನ ಆಶ್ಚರ್ಯಕರ ಚಟುವಟಿಕೆಗಳನ್ನು ಗಮನಿಸಿದರೆ ಇಂತಹ ಅಸಾಧಾರಣ ಹುಡುಗನು ವೃಂದಾವನಕ್ಕೆ ಬಂದು ನಮ್ಮೊಡನಿರುವುದು ಹೇಗೆ ಸಾಧ್ಯ? ಅದು ಸಾಧ್ಯವಿಲ್ಲ. ಇದನ್ನು ಕಲ್ಪಿಸಿಕೊಳ್ಳಿ. ಈಗ ಅವನ ವಯಸ್ಸು 7 ವರ್ಷ. ಗಜರಾಜನು ಒಂದು ತಾವರಿಯ ಹೂವನ್ನು ಹಿಡಿದುಕೊಳ್ಳುವಂತೆ ಒಂದು ಕೈಯಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದುಕೊಳ್ಳುವುದು ಅವನಿಗೆ ಹೇಗೆ ಸಾಧ್ಯವಾಯಿತು? ಒಂದು ತಾವರೆಯ ಹೂವನ್ನು ಎತ್ತುವುದು ಗಜರಾಜನಿಗೆ ತೀರ ಅಲ್ಪವಾದ ಕೆಲಸ. ಹಾಗೆಯೇ ಕೃಷ್ಣನು ಗೋವರ್ಧನಗಿರಿಯನ್ನು ಯಾವ ಶ್ರಮವೂ ಇಲ್ಲದೆ ಎತ್ತಿದನು. ಅವನು ಪುಟ್ಟ ಮಗುವಾಗಿದ್ದು ಕಣ್ಣು ಕೂಡ ಸರಿಯಾಗಿ ಕಾಣದಿದ್ದಾಗ ಅವನು ಪೂತನಿ ಎನ್ನುವ ದೊಡ್ಡ ರಾಕ್ಷಸಿಯನ್ನು ಕೊಂದನು. ಅವಳ ಎದೆಹಾಲನ್ನು ಕುಡಿಯುವಾಗ ಅವಳ ಪ್ರಾಣವಾಯುವನ್ನು ಸೆಳೆದುಕೊಂಡು ಬಿಟ್ಟ. ಅನಂತವಾದ ಕಾಲವು ಸೂಕ್ತ ಸಮಯವು ಬಂದಾಗ ಜೀವಿಯನ್ನು ಕೊಲ್ಲುವಂತೆ ಕೃಷ್ಣನು ಪೂತನಿಯನ್ನು ಕೊಂದ. ಅವನಿಗೆ 3 ತಿಂಗಳಾಗಿದ್ದಾಗ ಅವನು ಒಂದು ಕೈಗಾಡಿಯ ಕೆಳಗೆ ಮಲಗಿದ್ದ. ಅವನ ತಾಯಿಯ ಎದೆಹಾಲು ಬೇಕೆನಿಸಿದಾಗ ಅವನು ಅಳುತ್ತಾ ಕಾಲುಗಳನ್ನು ಮೇಲಕ್ಕೆ ಎತ್ತಿದ. ಅವನ ಪುಟ್ಟ ಪಾದಗಳು ಒದ್ದದ್ದರಿಂದ ಗಾಡಿಯು ಮುರಿದು ಚೂರುಚೂರಾಯಿತು. ಅವನಿಗೆ 1 ವರ್ಷವಾಗಿದ್ದಾಗ ಚಂಡಮಾರುತದ ವೇಷದಲ್ಲಿ ಬಂದ ರಾಕ್ಷಸ ತೃಣಾವರ್ತನು ಅವನನ್ನು ಎತ್ತಿಕೊಂಡು ಹೋದನು. ಅವನನ್ನು ಆಕಾಶದಲ್ಲಿ ಬಹು ಎತ್ತರಕ್ಕೆ ಕೊಂಡೊಯ್ದರೂ ರಾಕ್ಷಸನ ಕುತ್ತಿಗೆಗೆ ಜೋತು ಬಿದ್ದು ಅವನು ಕೆಳಗೆ ಬಿದ್ದು ಕೂಡಲೇ ಸಾಯುವಂತೆ ಕೃಷ್ಣನು ಮಾಡಿದನು. ಅವನು ಬೆಣ್ಣೆಯನ್ನು ಕದ್ದದ್ದರಿಂದ ಮನಸ್ಸು ಕಲಕಿದ ಅವನ ತಾಯಿಯು ಅವನನ್ನು ಒಂದು ಮರದ ಒರಳು ಕಲ್ಲಿಗೆ ಕಟ್ಟಿ ಹಾಕಿದಳು. ಮಗುವು ಅದನ್ನು ಯಮಳ ಅರ್ಜುನ ಎನ್ನುವ ಜೋಡಿ ಮರಗಳತ್ತ ನೂಕಿ ಅವು ಬೀಳುವಂತೆ ಮಾಡಿದ. ಒಮ್ಮೆ ಅವನು ಅಣ್ಣ ಬಲರಾಮನೊಂದಿಗೆ ಕರುಗಳನ್ನು ಕಾಡಿನಲ್ಲಿ ಮೇಯಿಸುತ್ತಿದ್ದಾಗ ಬಕಾಸುರನೆಂಬ ರಾಕ್ಷಸನು ಕಾಣಿಸಿಕೊಂಡನು. ಕೃಷ್ಣನು ಕೂಡಲೇ ರಾಕ್ಷಸನ ಕೊಕ್ಕನ್ನು ಸೀಳಿದನು. ಕೃಷ್ಣನನ್ನು ಕೊಲ್ಲಲು ವತ್ಸಾಸುರನೆಂಬ ರಾಕ್ಷಸನು ಕೃಷ್ಣನು ನೋಡಿಕೊಳ್ಳುತ್ತಿದ್ದ ಕರುಗಳ ಮಧ್ಯೆ ಸೇರಿಕೊಂಡಾಗ ಅವನು ಕೂಡಲೇ ರಾಕ್ಷಸನನ್ನು ಗುರುತಿಸಿ ಅವನನ್ನು ಕೊಂದು ಒಂದು ಮರಕ್ಕೆ ಎಸೆದನು. ಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ
ತಾಲವನವನ್ನು ಪ್ರವೇಶಿಸಿದಾಗ ಧೇನುಕಾಸುರನೆಂಬ ರಾಕ್ಷಸನು ಕತ್ತೆಯ ರೂಪದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿದನು. ಬಲರಾಮನು ಅವನನ್ನು ಅವನ ಹಿಂಗಾಲುಗಳಿಂದ ಹಿಡಿದು ಒಂದು ತಾಳೆಯ ಮರಕ್ಕೆ ಅವನನ್ನು ಎಸೆದು ಕೊಂದು ಹಾಕಿದನು. ಧೇನುಕಾಸುರನಿಗೆ ಕತ್ತೆಗಳ ರೂಪದಲ್ಲಿದ್ದ ಅವನ ಯೋಧರು ನೆರವಾದರೂ ಅವರೆಲ್ಲ ಸತ್ತರು. ಅನಂತರ ತಾಳವನವನ್ನು ವೃಂದಾವನದ ಪ್ರಾಣಿಗಳ ಮತ್ತು ನಿವಾಸಿಗಳ ಉಪಯೋಗಕ್ಕೆ ತೆರೆದಿಡಲಾಯಿತು. ಅವನ ಗೋಪಬಾಲಕ ಸ್ನೇಹಿತರ ಮಧ್ಯೆ ಪ್ರಲಂಭಾಸುರನೆಂಬ ರಾಕ್ಷಸನು ಕಾಣಿಸಿಕೊಂಡಾಗ ಬಲರಾಮನ ಮೂಲಕ ಅವನನ್ನು ಕೊಲ್ಲಿಸಿದನು. ಅನಂತರ ಕೃಷ್ಣನು ತನ್ನ ಸ್ನೇಹಿತರನ್ನೂ ಗೋವುಗಳನ್ನು ಘೋರ ಕಾಡುಗಿಚ್ಚಿನಿಂದ ಕಾಪಾಡಿದನು. ಯಮುನಾ ನದಿಯ ಸರೋವರದಲ್ಲಿದ್ದ ಕಾಳಿಯ ಸರ್ಪವನ್ನು ಶಿಕ್ಷಿಸಿ ಅವನು ಯಮುನಾ ನದಿಯ ಹತ್ತಿರ ನಿಲ್ಲದಂತೆ ದೂರಕ್ಕೆ ಕಳುಹಿಸಿದನು. ಹಾಗೆ ಅವನು ಯಮುನಾ ನದಿಯ ನೀರಿನಲ್ಲಿ ವಿಷವಿಲ್ಲದಂತೆ ಮಾಡಿದನು. ನಂದ ಮಹಾರಾಜನ ಇನ್ನೊಬ್ಬ ಸ್ನೇಹಿತನು, ಪ್ರೀತಿಯ ನಂದ, ನಿನ್ನ ಮಗ ಕೃಷ್ಣನು ನಮ್ಮನ್ನು ಏಕೆ ಇಷ್ಟು ಆಕರ್ಷಿಸುತ್ತಾನೆ ಎಂದು ನಮಗೆ ತಿಳಿಯುವುದಿಲ್ಲ. ನಾವು ಅವನನ್ನು ಮರೆಯಲು ಬಯಸುತ್ತೇವೆ, ಆದರೆ ಅದು ಸಾಧ್ಯವೇ ಇಲ್ಲ. ಸಹಜವಾಗಿಯೇ ನಮಗೆ ಅವನಲ್ಲಿ ಇಷ್ಟು ಪ್ರೀತಿ ಉಂಟಾಗಲು ಕಾರಣವೇನು? ಅವನು ಎಂತಹ ಬೆರಗುಗೊಳಿಸುವ ಹುಡುಗ ಎನ್ನುವುದನ್ನು ಕಲ್ಪಿಸಿಕೊ. ಒಂದು ಕಡೆ ನೋಡಿದರೆ ಅವನು 7 ವರ್ಷದ ಹುಡುಗ, ಇನ್ನೊಂದು ಕಡೆ ನೋಡಿದರೆ ಗೋವರ್ಧನಗಿರಿ. ಅವನು ಅದನ್ನು ಎಷ್ಟು ಸುಲಭವಾಗಿ ಎತ್ತಿಬಿಟ್ಟನು? ನಂದ ಮಹಾರಾಜ, ಈಗ ನಮಗೆ ದೊಡ್ಡ ಸಂದೇಹ ಉಂಟಾಗಿದೆ. ನಿನ್ನ ಮಗ ಕೃಷ್ಣನು ಒಬ್ಬ ದೇವತೆ ಇರಬೇಕು. ಅವನು ಸಾಮಾನ್ಯ ಬಾಲಕನಲ್ಲವೇ ಅಲ್ಲ. ಅವನು ದೇವೋತ್ತಮ ಪರಮಪುರುಷನೇ ಇರಬಹುದು ಎಂದನು. ವೃಂದಾವನದ ಗೋಪಾಲಕರು ಹೇಳಿದ್ದನ್ನು ಕೇಳಿ ನಂದ ಮಹಾರಾಜನು ಹೀಗೆ ಹೇಳಿದನು. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಹೇಳಿದ ಮಾತಿಗೆ ಉತ್ತರವಾಗಿ ನಿಮ್ಮ ಸಂದೇಹಗಳು ನಿವಾರಣೆಯಾಗಲು ಗರ್ಗಮುನಿಯು ಹೇಳಿದ ಮಾತನ್ನು ತಿಳಿಸಿದರೆ ಸಾಕು. ಅವರು ನಾಮಕರಣ ಉತ್ಸವಕ್ಕೆ ಬಂದಾಗ ಈ ರೀತಿ ಹೇಳಿದರು. ಈ ಹುಡುಗನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತಳೆದು ಭೂಮಿಗೆ ಬರುತ್ತಾನೆ. ಈ ಬಾರಿ ವೃಂದಾವನದಲ್ಲಿ ಕಪ್ಪು ಬಣ್ಣದ ಹುಡುಗನಾಗಿ ಕಾಣಿಸಿಕೊಂಡಿದ್ದಾನೆ. ಆದುದರಿಂದ ಅವನಿಗೆ ಕೃಷ್ಣ ಎಂದು ಹೆಸರು. ಈ ಹುಡುಗನಿಗೆ ಮೊದಲು ಬಿಳಿಯ ಬಣ್ಣ, ಅನಂತರ ಕೆಂಪು, ಅನಂತರ ಹಳದಿ ಬಣ್ಣ. ಒಂದು ಕಾಲದಲ್ಲಿ ಇವನು ವಸುದೇವನ ಮಗನಾಗಿದ್ದನು. ಆದ್ದರಿಂದ ಅವನ ಹುಟ್ಟಿನ ವಿಷಯವನ್ನು ಬಲ್ಲವರು ಅವನನ್ನು ವಾಸುದೇವ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಅವನ ಬೇರೆ ಬೇರೆ ಗುಣಗಳು ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ನನ್ನ ಮಗನಿಗೆ ಅನೇಕ ಹೆಸರುಗಳು. ನನ್ನ ಸಂಸಾರಕ್ಕೆ ಇವನು ಎಲ್ಲ ರೀತಿಗಳಲ್ಲಿ ಮಂಗಳಕರನಾಗಿರುತ್ತಾನೆ ಮತ್ತು ವೃಂದಾವನದ ಎಲ್ಲ ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ಅಲೌಕಿಕ ಆನಂದವನ್ನು ಕೊಡುತ್ತಾನೆ. ಈ ರೀತಿಯಾಗಿ ಗರ್ಗಮುನಿಯು ನನಗೆ ಭರವಸೆ ಕೊಟ್ಟರು. ನಮಗೆ ಅನೇಕ ಬಗೆಯ ಕಷ್ಟಗಳು ಬಂದರೂ ಈ ಹುಡುಗನ ಕೃಪೆಯಿಂದ ಸುಲಭವಾಗಿ ಅವುಗಳಿಂದ ಪಾರಾಗುತ್ತೇವೆ. ಹಿಂದೆ ಈ ಹುಡುಗನು ಜಗತ್ತನ್ನು ಅವ್ಯವಸ್ಥೆಯಿಂದ ಬಿಡಿಸಿದ, ಎಲ್ಲ ಪ್ರಾಮಾಣಿಕ ಮನುಷ್ಯರನ್ನು ಅಪ್ರಾಮಾಣಿಕರಿಂದ ರಕ್ಷಿಸಿದ ಎಂದು ಅವರು ಹೇಳಿದರು. ಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ಯಾವ ಭಾಗ್ಯಶಾಲಿಗೂ ಶತ್ರುವಿನಿಂದ ಸೋಲು ಎಂಬುದಿಲ್ಲ. ಶ್ರೀ ವಿಷ್ಣುವು ಯಾವಾಗಲೂ ದೇವತೆಗಳ ಪಕ್ಷವನ್ನು ವಹಿಸುತ್ತಾನೆ. ಆದ್ದರಿಂದ ರಾಕ್ಷಸರು ಅವನನ್ನು ಸೋಲಿಸಲಾರರು. ಈ ಹುಡುಗನು ವಿಷ್ಣುವಿನಂತೆಯೇ ಇದ್ದಾನೆ. ಅಲೌಕಿಕ ಸೌಂದರ್ಯ, ಅರ್ಹತೆ, ಚಟುವಟಿಕೆಗಳು, ಪ್ರಭಾವ ಮತ್ತು ಶ್ರೀಮಂತಿಕೆಗಳಲ್ಲಿ ಈ ಹುಡುಗನು ವಿಷ್ಣುವಿನಂತೆಯೇ ಇರುತ್ತಾನೆ. ಆದ್ದರಿಂದ ಅವನ ಆಶ್ಚರ್ಯಕರ ಚಟುವಟಿಕೆಗಳಿಗೆ ನಾವು ಹೆಚ್ಚು ಆಶ್ಚರ್ಯಪಡಬೇಕಾಗಿಲ್ಲ ಎಂದು ಗರ್ಗಮುನಿಗಳು ಕಡೆಯಲ್ಲಿ ಹೇಳಿದರು. ಈ ವಿಷಯವನ್ನು ನನಗೆ ಅರುಹಿದ ಬಳಿಕ ಗರ್ಗಮುನಿಗಳು ನಿರ್ಗಮಿಸಿದರು. ಆಗಿನಿಂದ ನಾವು ಒಂದೇ ಸಮನೆ ಈ ಮಗುವಿನ ಅದ್ಭುತ ಕಾರ್ಯಗಳನ್ನು ನೋಡುತ್ತಿದ್ದೇವೆ. ಗರ್ಗಮುನಿಯ ಈ ಮಾತುಗಳಿಂದ ಕೃಷ್ಣನು ನಾರಾಯಣನೇ ಇರಬೇಕು ಅಥವಾ ನಾರಾಯಣನ ಪೂರ್ಣಾಂಶವಿರಬೇಕು ಎಂದು ನಾನು ಭಾವಿಸುತ್ತೇನೆ. ನಂದ ಮಹಾರಾಜನ ಬಾಯಿಯಿಂದ ಗರ್ಗಮುನಿಗಳ ಮಾತನ್ನು ಎಲ್ಲ ಗೋಪಾಲಕರು ಬಹು ಗಮನವಿಟ್ಟು ಕೇಳಿದರು. ಅವರಿಗೆ ಬಹು ಸಂಭ್ರಮವಾಯಿತು, ಸಮಾಧಾನವಾಯಿತು. ನಂದ ಮಹಾರಾಜನನ್ನು ಕೇಳಿದ್ದರಿಂದ ಅವರಿಗೆ ಕೃಷ್ಣನ ವಿಷಯದಲ್ಲಿ ಇದ್ದ ಅನೇಕ ಸಂದೇಹಗಳು ನಿವಾರಣೆಯಾದವು. ಆದ್ದರಿಂದ ಅವರು ಅವನನ್ನು ಹೊಗಳಲು ಪ್ರಾರಂಭಿಸಿದರು. ಅವರು, ಇಷ್ಟು ದಯಾಮಯನಾದ, ಸುಂದರನಾದ ಮತ್ತು ಕೃಪಾಕರನಾದ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲಿ. ಕೋಪಗೊಂಡ ಇಂದ್ರನು ಆಲಿಕಲ್ಲುಗಳು ಮತ್ತು ರಭಸದ ಮಾರುತಗಳೊಡನೆ ಧಾರೆ ಧಾರೆಯಾಗಿ ಮಳೆಯನ್ನು ಸುರಿಸಿದಾಗ ಅವನು ನಮ್ಮಲ್ಲಿ ಕೃಪೆಯಿಟ್ಟು ಒಂದು ಅಣಬೆಯನ್ನು ಎತ್ತುವಂತೆ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ನಮ್ಮನ್ನು, ನಮ್ಮ ಸಂಸಾರಗಳನ್ನು, ಹಸುಗಳನ್ನು ಮತ್ತು ಬೆಲೆಬಾಳುವ ವಸ್ತುಗಳನ್ನು ಕಾಪಾಡಿದ. ಅಷ್ಟೊಂದು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ಕಾಪಾಡಿದ. ಅವನ ಕೃಪಾಕಟಾಕ್ಷವು ನಮ್ಮ ಮೇಲೆ ಮತ್ತು ನಮ್ಮ ಹಸುಗಳ ಮೇಲೆ ಸದಾ ಇರಲಿ. ಬೆರಗುಗೊಳಿಸುವ ಕೃಷ್ಣನ ರಕ್ಷಣೆಯಲ್ಲಿ ನಾವು ಸದಾ ಶಾಂತಿಯಿಂದ ಇರುವಂತಾಗಲಿ ಎಂದರು. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಕೃಷ್ಣನು ವೃಂದಾವನದ ನಿವಾಸಿಗಳನ್ನು ಇಂದ್ರನ ಕೋಪದಿಂದ ರಕ್ಷಿಸಿದಾಗ ಗೋಲೋಕ ವೃಂದಾವನದ ಒಂದು ಸುರಭಿಯು ಸ್ವರ್ಗಾಧಿಪತಿಯಾದ ದೇವೇಂದ್ರನು ಅವನ ಮುಂದೆ ಕಾಣಿಸಿಕೊಂಡರು. ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ತಾನು ಕೃಷ್ಣನಿಗೆ ಅಪರಾಧ ಮಾಡಿದ್ದೇನೆ ಎನ್ನುವುದು ತಿಳಿದಿತ್ತು. ಆದುದರಿಂದ ಅವನು ಜನರಹಿತವಾದ ಒಂದು ಸ್ಥಳದಲ್ಲಿ
ಕೃಷ್ಣನ ಮುಂದೆ ಕಳ್ಳನಂತೆ ಕಾಣಿಸಿಕೊಂಡನು. ಶ್ರೀಕೃಷ್ಣನನ್ನು ಭೇಟಿ ಮಾಡಲು ಬಂದಂತಹ ಇಂದ್ರನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.